ಓಕೆ, ನಾ ಇವತ್ತು ಧೀಮ್ ಕಿಟ ಕಿಟ ತಕ್ಕ ಏಕತಾಳದ ಬಿಡಿತವನ್ನ ಅಭ್ಯಾಸ ಮಾಡ್ತಿದ್ದೇವೆ. ಓಕೆ, ಏಕತಾಳದ ಬಿಡಿತವನ್ನ ಅಭ್ಯಾಸ ಮಾಡ್ತಿದ್ದೇವೆ. ಇದು ಒಟ್ಟು ಬಿಡಿತ ಅಂದ್ರೆ ಏನು? ಪ್ರತಿ ತಾಳಕ್ಕೂ ಅದರದ್ದೇ ಆದ ಬಿಡಿತ ಮತ್ತು ಮುಕ್ತಾಯಗಳು ಇರ್ತವೆ. ಬಿಡಿತ ಅಂತ ಹೇಳಿದ್ರೆ ಅದೊಂದು ಕೊರಿಯೋಗ್ರಾಫಿಕ್ ಪೀಸಸ್, ಒಂದು ಸೆಟ್ ಆಫ್ ಪೀಸಸ್, ಒಂದು ಇಷ್ಟು ತಾಳಗಳಂತ ಇರ್ತದೆ. ಪ್ರತಿ ತಾಳದ ಬಿಡಿತಕ್ಕೂ ಇಷ್ಟೇ ತಾಳದ ಒಳಗಡೆ ಬಿಡಿತ ಇರ್ಬೇಕು ಅಂತ ರೂಲ್ಸ್ ಇದೆ. ಸೊ ನಮ್ಮ ಏಕತಾಳಕ್ಕೆ 10 ತಾಳದ ಬಿಡಿತ, ಏಕತಾಳದ 10 ತಾಳ ಆದ್ರೆ ಒಂದು ಬಿಡಿತ ಆಗ್ತದೆ. ನೋಡಿ, ತಾಳ ಧೀಮ್ ಕಿಟ್ಟ ಕಿಟ್ಟ ತಕ್ಕ ತಾರಿ ಕಿಟ್ಟ ಕಿಟ್ಟ ತಕ್ಕ ಧೀಮ್ ಕಿಟ್ಟ ಕಿಟ್ಟ ತಕ್ಕ ತಾರಿ ಕಿಟ್ಟ ಕಿಟ್ಟ ತಕ್ಕ ಕಿಟ್ಟ ತಕ್ಕ ತಾರಿ ಕಿಟ್ಟ ಕಿಟ್ಟ ತಕ್ಕ ತಾರಿ ದ ದಿಂದ ತಾ ದದಿ ಗಿಣ್ಣ ತೋ ದದಿ ಗಿಣ್ಣ ತೋ ದದಿ ಗಿಣ. ಇಷ್ಟು 10 ತಾಳದ ಒಂದು ಬಿಡಿತ. ಹೆಜ್ಜೆ ಧೀಮ್ ಕಿಟ್ಟ ಕಿಟ್ಟ ತಕ್ಕ ತಾರಿ ಕಿಟ್ಟ ಕಿಟ್ಟ ತಕ್ಕ ಧೀಮ್ ಕಿಟ್ಟ ಕಿಟ್ಟ ತಕ್ಕ ತಾರಿ ಕಿಟ್ಟ ಕಿಟ್ಟ ತಕ್ಕ ಕಿಟ್ಟ ತಕ್ಕ ತಾರಿ ಕಿಟ್ಟ ಕಿಟ್ಟ ತಕ್ಕ ತಾರಿ ದದ್ದಿ ದ ದಿಂದ ತಾ ದದಿ ಗಿಣ ತೋ ದದಿ ಗಿಣ ತೋ ದದಿ ಗಿಣ. ಇಷ್ಟು